ನಂದು ಫಸ್ಟ್ ಮೆಂಟರ್ನೇ ಬೆಸ್ಟ್ ಮೆಂಟರ್ ಚೂಸ್ ಮಾಡ್ಕೊಂಡಿದ್ದೀನಿ ಲಾಸ್ಟ್. ಹೋದ್ರೆ ನಮ್ದೇನು 5 ಪಾಯಿಂಟ್ ಎಸ್ ಬಂದ್ರೆ 50 ಪಾಯಿಂಟ್ ಟಾರ್ಗೆಟ್. ಡ್ರಮ್ಮು ತೂತಾಗ್ಬಿಟ್ಟಿರುತ್ತೆ, ನೀರ್ ಹೆಂಗೋಗುತ್ತೆ ಗೊತ್ತಾಗಲ್ಲ, ನೀರ್ ಖಾಲಿ ಆದ್ಮೇಲೆ ಗೊತ್ತಾಗೋದು ಅಂತೀರಲ್ಲ. ಬಟ್ ಟ್ರೈನಿಂಗ್ ಆದ್ಮೇಲೆ ನೋಡೋ ರೀತಿನೇ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ನಿಮ್ ಪರಿಚಯ ಶಶಾಂಕ್ ಅಂತ ನಂದು ಪ್ರಾಪರ್ ಬ್ಯಾಂಗ್ಳೂರೇ. ಅಂದ್ರೆ ಈ ಕ್ಲಾಸ್ ಜಾಯ್ನ್ ಹಾಕಿಂತ ಮುಂಚೆ ಬ್ರೋ ನೋಡ್ತಿದ್ದೆ, ಬಟ್ ಆಲ್ಮೋಸ್ಟ್ ಒಂದು 4 months ಇಂದ ನೋಡ್ತಿದ್ದೆ. ಅದೇ ಕೈ ಸುಟ್ಕೊಂಡ ಮೇಲೆ ಬುದ್ಧಿ ಕಲಿತಾರೆ ಅಂತ ನನಗೆ. ನಾನು ಅದೇ ಯಾವಾಗ್ಲೂ ಎಲ್ಲರೂ ಹೇಳೋದು, ನಮ್ ಜನ ಹೆಂಗ್ ಯೋಚನೆ ಮಾಡ್ತಿರ್ತಾರೆ ಅಂತಂದ್ರೆ ಚಿಕ್ಕ ಚಿಕ್ಕದಾಗ ಹೋಗ್ತಾನೆ ಇರುತ್ತೆ, ಅದನ್ನ ಯೋಚನೆ ಮಾಡೋದು. ಹೌದು, ಕಲಿಬೇಕಾದ್ರೆ ಯೋಚನೆ ಮಾಡೋಣ, ಕಲಿಬೇಕಾದ್ರೆ ಅವ್ರಿಗೆ ಯಾಕೆ ಕೊಟ್ಟು ಕಲಿಬೇಕು ಅಂತ ಯೋಚನೆ ಮಾಡ್ತಾರೆ. ಅದೇ ನೀವ್ ಹೇಳ್ತಿರಲ್ಲ ಬ್ರೋ, ಡ್ರಮ್ಮು ತೂತಾಗ್ಬಿಟ್ಟಿರುತ್ತೆ, ನೀರ್ ಹೆಂಗೋಗುತ್ತೆ ಗೊತ್ತಾಗಲ್ಲ, ನೀರ್ ಖಾಲಿ ಆದ್ಮೇಲೆ ಗೊತ್ತಾಗೋದು ಅಂತೀರಲ್ಲ. ಸೊ ಹಂಗೆ ಬೇರೆ ಕಡೆ ಹೆಂಗಂದ್ರೆ ಬ್ರೋ ಹೇಳ್ಕೊಡ್ತಾರೆ, ಹೇಳ್ಕೊಟ್ಟು ಹೌದು ಇನ್ನ ಏನೋ ಐತೆ ಅಂತ ಅನ್ಕೊಂಡ್ರೆ ಅಷ್ಟಲ್ಲಿ ಮುಗ್ದೇ ಹೋಗಿರುತ್ತೆ. ಬಟ್ ಇಲ್ಲಿ ನೀವು ಏನಂದ್ರೆ ಇನ್ನೊಂದು ಆ ಲೈವ್ ಮಾರ್ಕೆಟ್ ಅಲ್ಲಿ ಕುಂತ್ಕೊಂಡು ಎಲ್ಲ ಸುಮ್ಮನೆ ಕುಂತಿರ್ತಾರೆ. ನೀವು ಹೋಗಿ ಅಂತಿದಂಗೆ ಸುಮ್ಮನೆ ಕುಂತಿರೋನು ಟ್ರೇಡ್ ಪಂಚ್ ಮಾಡೋಣ ಅಂತ ಪಂಚ್ ಮಾಡೇ ಬಿಟ್ಟಿರ್ತಾನೆ. ಹೋದ್ರೆ ನಮ್ದೇನು 5 ಪಾಯಿಂಟ್ ಎಸ್ ಬಂದ್ರೆ 50 ಪಾಯಿಂಟ್ ಟಾರ್ಗೆಟ್ ಎಲ್ಲಿ ಬರುತ್ತೆ ಬ್ರೋ. ನೀವು ಮಾರ್ಕೆಟ್ ನೋಡೋ ರೀತಿ ನನ್ ಟ್ರೈನಿಂಗ್ ಬಗ್ಗೆ ಹೇಳ್ಬೇಕು ಬ್ರೋ. ಅಂದ್ರೆ ಇಷ್ಟು ದಿನ ನಾವು ನೋಡ್ತಿದ್ದೆ ಬೇರೆ ರೀತಿ ನೋಡ್ತೇವೆ ಬ್ರೋ, ಬಟ್ ಟ್ರೈನಿಂಗ್ ಆದ್ಮೇಲೆ ನೋಡೋ ರೀತಿನೇ ಕಂಪ್ಲೀಟ್ ಚೇಂಜ್ ಆಗಿದೆ. ಕರೆಕ್ಟಾಗಿ ಎಲ್ಲಿ ಎಂಟ್ರಿ ತಗೋಬೇಕು, ಎಲ್ಲೂ ಕರೆಕ್ಟಾಗಿ ಎಸ್ ಎಲ್ ಕೊಡಬೇಕು, ಟಾರ್ಗೆಟ್ ಎಲ್ಲೂ ಕೊಡಬೇಕು. ಇನ್ನೊಂದು ನಮ್ಗೆ ಅಡ್ವಾಂಟೇಜ್ ಏನಂದ್ರೆ ನಮ್ಮ ಭಾಷೆಯಲ್ಲಿ ಹೇಳ್ಕೊಡೋರು ಸಿಕ್ಕಿದ್ರಲ್ಲ, ಅದೊಂದು ಮೇಜರ್ ಅಡ್ವಾಂಟೇಜ್ ನಮಗೆ. ಮಾರ್ಕೆಟ್ ನೋಡೋ ರೀತಿ ಚೇಂಜ್ ಆಗಿದೆ. ಹೌದು, ಸುಮ್ಮನೆ ಯಾಕೆ ಕೂತ್ಕೋಬೇಕು, ಯಾಕೆ ಹೋಗ್ಬೇಕು. ಇಷ್ಟಕ್ಕೆ ಆನ್ಸರ್ ಸಿಕ್ಕಿದ್ರೆ ಸಾಕ, ಟ್ರೇಡ್ ಮಾಡ್ಬೋದಾ? ಹೌದು, ಆರಾಮಾಗಿ ಮಾಡ್ಬೋದು. ಆನ್ಸರ್ ಸಿಕ್ತಿದ್ಯಾ ಇವಾಗ? 100% ಸಿಕ್ತಿದೆ ಬ್ರೋ. ಇಷ್ಟೇ ಬೇಕಾಗಿರೋದು. ಮಾರ್ಕೆಟ್ ಕಷ್ಟ ಇದೆಯಾ? ಕಷ್ಟ ಇಲ್ಲ ಬ್ರೋ, ನಾವು ಕಷ್ಟ ಮಾಡ್ಕೊಂತ ಇದೀವಿ ಅಷ್ಟೇ. ನೀವು ಇನ್ನೊಂದು ಹೇಳ್ತೀರ ಬ್ರೋ, ಕಲಿಯೋನು ಕರೆಕ್ಟ್ ಆಗಿರೋನು ಸಿಗ್ಬೇಕಷ್ಟೇ ಅಂತ. ಕಲ್ಸೋನು. ಹೌದು, ನಮ್ಗೆ ಕರೆಕ್ಟ್ ಆಗಿರೋ ಸಿಕ್ಕಿದಾರ ಬ್ರೋ. ನಂದು ಫಸ್ಟ್ ಮೆಂಟರ್ನೇ ಬೆಸ್ಟ್ ಮೆಂಟರ್ ಚೂಸ್ ಮಾಡ್ಕೊಂಡಿದ್ದೀನಿ ಲಾಸ್ಟ್. ಇಷ್ಟೇ ಲಾಸ್ಟ್, ಇಲ್ಲಿಂದ ಮುಂದಕ್ಕೆ ಪ್ರಯೋಜನ ಇಲ್ಲ. ಹೌದು ಬ್ರೋ, ನಾನೇ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ಬ್ರದರ್, ನೀವು ಇನ್ನೆಲ್ಲಿ ಹೋದ್ರೂ ಏನು ಪ್ರಯೋಜನ, ಇನ್ನು ಎಕ್ಸ್ಟ್ರಾ ಏನು ಇರಕ್ ಸಾಧ್ಯನೇ ಇಲ್ಲ ಬ್ರೋ. ಇನ್ನೊಂದು ನೀವು ಹೇಳ್ತೀರ ಬ್ರೋ, ಎಲ್ಲಾ ತಿಳ್ಕೊಳ್ಳೋದು ಮುಖ್ಯ ಅಲ್ಲ, ಎಷ್ಟು ಬೇಕೋ ಅಷ್ಟು ತಿಳ್ಕೊಳ್ಳೋದು ಮುಖ್ಯ ಅಂತ. 100% ವರ್ಕ್ ಆಗ್ತಿದೆ. ಎಲ್ಲಾ ತಿಳ್ಕೊಂಡು 108 ಕಡೆ 108 ತರ ಟ್ರೈ ಮಾಡೋ ಬದಲು ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ಟ್ರೈ ಮಾಡಿದ್ರೆ ರಿಸಲ್ಟ್ 100% ಸಿಕ್ಕೇ ಸಿಗುತ್ತೆ. 50 ತಿಳ್ಕೊಂಡು 5 ಪಾಯಿಂಟ್ ಕ್ಯಾಪ್ಚರ್ ಮಾಡೋದು ಹೆಂಗೈತೆ, 5 ತಿಳ್ಕೊಂಡು 50 ಪಾಯಿಂಟ್ ಕ್ಯಾಪ್ಚರ್ ಮಾಡೋದು. ಸುಮ್ನೆ ಜಾಸ್ತಿ ತಿಳ್ಕೊಂಡು ನಾವೇನೋ ಮಾಡೋಕೆ ಅದೇನೋ ಆಗೋ ಬದಲು ಕಮ್ಮಿ ತಿಳ್ಕೊಂಡು ಅದರಲ್ಲಿ ಪಾಯಿಂಟ್ಸ್ ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಚೆನ್ನಾಗಿರುತ್ತೆ. ಸೂಪರ್ ಬ್ರದರ್. ಹೊಸದಾಗಿ ಬರೋರು ನಿಮ್ ಕಡೆಯಿಂದ ಏನಾದ್ರು ಹೇಳ್ಬೇಕು ಅಂತ ಬ್ರೋ, ಆರಾಮಾಗಿ ಮುಚ್ಕೊಂಡ್ ಬರ್ಬೋದು ಬ್ರೋ. ನಾನೇ ಹೇಳ್ತೀಲ್ವಾ, ನಾನು ಒಂದು ಕಡೆ ಏನೋ ಇನ್ವೆಸ್ಟ್ ಮಾಡ್ಬೇಕಂದ್ರೆ 100 ಸತಿ ಯೋಚನೆ ಮಾಡಿರ್ತೀನಿ ನಾನು. ಅಂತದ್ರಲ್ಲಿ ನಾನು ನೋಡ್ಬಿಟ್ಟು ನಾನೇ ಬಂದಿದ್ದೀನಿ ಅಂತ ನೀವು ಇನ್ನೊಂದು ಮಾತು ಹೇಳ್ತೀರಾ, ಕಲ್ಸೋರು ನಾನೇ ರೆಡಿ ಇರ್ಬೇಕಾದ್ರೆ ನೀವೆಂತ ಕಲಿಯಲ್ಲ ಅಂತ. ಕಲಿಯೋರು ಕರೆಕ್ಟ್ ಆಗಿ ಬಂದ್ರೆ ಕಲ್ಸೋರು ನೀವು 100% ಚೆನ್ನಾಗಿ ಹೇಳ್ಕೊಡ್ತೀರಾ. ಅದ್ರಲ್ಲಿ ನೋಡು, ಕಲಿಯೋರು ಕರೆಕ್ಟ್ ಆಗಿ ಒಂದು ಕಲಿತೀನಿ ಅಂತ ಬರ್ಬೇಕು. ಸೂಪರ್ ಬ್ರದರ್. ಥ್ಯಾಂಕ್ ಯು.